ವಿನಯ್ ಸೋಮಯ್ಯ ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರೆ, ತೊಂದರೆ ಆಗಿದೆ, ಅಪಮಾನ ಆಗಿದೆ. ಈ ರೀತಿ ಅವರು ಸಹಿಸಿಕೊಳ್ಳಲಾರದಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಸಂದರ್ಭದಲ್ಲಿ ಅವರನ್ನು ತೊಂದರೆ ಕೊಟ್ಟ ಕಾರಣದಿಂದ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಅವರ ಡೆತ್ ನೋಟಲ್ಲಿ ಹೇಳ್ಕೊಂಡಿದ್ದಾರೆ, ಇಷ್ಟು ಕಾಲ ನನ್ನ ತಾಯಿ ಮುಖ ನೋಡಲಿಕ್ಕಾಗಿಲ್ಲ, ನಾನು ಮಾತಾಡಲಿಕ್ಕಾಗಿಲ್ಲ, ನನಗೆ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ. ಇದು ಮಾನ್ಯ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಬರೆದಿದ್ದಾರೆ. ಮತ್ತು ಮಂತರ್ಗೌಡ ಅಂತಕ್ಕಂಥ ಇನ್ನೊಬ್ಬ ಶಾಸಕರು ಕೂಡ ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ, ಏನಾದರೂ ಇದ್ದರೆ ನನಗೆ ಫೋನ್ ಮಾಡಿ ಹೇಳು, ಆದರೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡ ಅಂತ ಹೇಳಿದ್ದಾರೆ. ಆಗಿದ್ದೇನು, ಈ ಟಾಯ್ಲೆಟ್ಗಳು ಸರಿಯಾಗಿ ತೊಳೆದಿರಲಿಲ್ಲ, ಆ ಕಾರಣದಿಂದ ಅಲ್ಲಿ ಬಹಳ ಕೆಟ್ಟದಾಗಿ ಸ್ವಚ್ಛ ಭಾರತ್ ಮಾತಾಡ್ತೇವೆ ನಾವು, ಆದರೆ ಅಲ್ಲಿ ಸ್ವಚ್ಛತೆಯೇ ಇಲ್ಲ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಪರಿಸ್ಥಿತಿ ಇದ್ದರೆ ಹೇಗೆ ಅನ್ನೋದನ್ನು ಮಾನ್ಯ ವಿನಯ್ ಹೇಳ್ಕೊಂಡಿರೋದು. ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದೆ. ಅದು ಹಾಕಿದ್ದ್ಯಾರೋ ಬೇರೆ ಯಾರೋ ಒಬ್ಬ ವ್ಯಕ್ತಿ ಹಾಕಿದ್ದು, ವಿನಯ್ ಹಾಕಿದ್ದಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾ ಗ್ರೂಪಲ್ಲಿ 4-5 ಜನ ಅಡ್ಮಿನ್ಗಳಿದ್ದಾರೆ, ಈತನೂ ಕೂಡ ಒಬ್ಬ ಅಡ್ಮಿನ್ನು. ಇದು ಗೊತ್ತಾಗಿದ್ದ ತಕ್ಷಣವೇ ಅವ್ರೇನು ಮಾಡಿದ್ದಾರೆ, ಅದು ಏನಾಗಿದೆ ಅಲ್ಲಿ ಒಂದು ಫೋಟೋ ಹಾಕಿದ್ದಾರೆ. ಈ ಶಾಸಕರು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಾರಣದಿಂದ ಇವರೇನು ಮಾಡ್ತಾರೆ, ಒಂದು ಫೋಟೋ ಅವ್ರದ್ದು ಹಾಕ್ತಾರೆ. ಹಾಕುವಾಗ ಅವರಿಗೆ ನೇರವಾಗಿ ಫೋಟೋ ಸಿಗೋದಿಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದಾಗ ಅವರು ಕೊಡಗು ಡ್ರೆಸ್ ಹಾಕಿರೋಂಥ ಒಂದು ಫೋಟೋ ಸಿಗುತ್ತೆ. ಅದು ಹಾಕಿದ್ದರಿಂದ ನನಗೆ ಅಪಮಾನ ಆಗಿದೆ, ಇವನು ಯಾರು ಹಾಕಿರೋದು, ಅವನು ಅಡ್ಮಿನ್ ಮೇಲೆ ಕೇಸ್ ಹಾಕ್ರಿ ಅಂತೇಳಿ FIR ಇವರೇ ಮಾಡಿಸಿದ್ದಾರೆ. ಮಾಡಿಸಿ ಆತನಿಗೆ FIR ಆದರೂ ಓಕೆ, ಆತನನ್ನು ಅರೆಸ್ಟ್ ಮಾಡಿ ಇದು ಮಾಡ್ಬೋದಾಗಿತ್ತ ಅಥವಾ ಕೇಳ್ಬೋದಾಗಿತ್ತು. ಇವರೇನು ಮಾಡಿದ್ದಾರೆ, ಹರಾಸ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಹರಾಸ್ಮೆಂಟು ಪಾಪ ಅವರು ತಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಆ ಕಾರಣದಿಂದ ಆತ ಏನು ಮಾಡ್ತಾನೆ, ಹೋಗಿ ಬೇಲ್ ತೊಗೋತಾನೆ. ತಿಂಗಳುಗಟ್ಟಲೆ ಕಾದು ಬೇಲ್ ತೊಗೊಂಡು ಆದರೂ ಬಂದಾಗ ಆತನಿಗೆ ಮತ್ತೇನೋ ಅರೆಸ್ಟ್ ಮಾಡ್ತೀವಿ ಅಂಥೇಳಿ ಪೊಲೀಸ್ನವರು ಓಡಾಟ ಮಾಡಿ ರೌಡಿ ಶೀಟರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ನೋಟ್ನಲ್ಲಿದೆ. ಆ ಕಾರಣಕ್ಕೆ ಇವರ ಮೇಲೆ ಮನನೊಂದು ತಾನಿವತ್ತು ಸುಯಿಸೈಡ್ ಮಾಡ್ಕೊಂಡಿದ್ದೇನೆ ಅಂಥೇಳಿ ತಿಳಿದು ಬಂದಿದೆ. ಈಗ ನಾನು ಹೇಳ್ತೇನೆ, ಈ ಕಾಂಗ್ರೆಸ್ನವರ ಶಾಸಕರು ಮತ್ತು ನಾಯಕರ ಅಟ್ಟಹಾಸ, ಈ ಅಧಿಕಾರದ ಅಟ್ಟಹಾಸ ಭಾಳ ಹೆಚ್ಚಾಗಿದೆ. ಇದು ಒಂದೇ ಕೇಸ್ ಅಲ್ಲ ನೋಡಿ, ಯಾದಗಿರಿಯಲ್ಲಿ SI ಪರಶುರಾಮು ಸುಯಿಸೈಡ್ ಮಾಡ್ಕೊಂಡ್ರು. ಯಾರ ಹೆಸರು ಬರೆದ್ರು, ಅಲ್ಲಿ ಚೆನ್ನಾರೆಡ್ಡಿ ಶಾಸಕರು ಜಾತಿ ನಿಂದನೆ ಮಾಡಿದ್ರು, ಹಣ ಕೇಳಿದ್ರು ನನ್ನ ಹತ್ರ ಅಂತೆಲ್ಲ ಬಂತು. ಏನಾಯಿತು, ಇದುವರೆಗೂ ನಾಪತ್ತೆ ಕೇಸೇ ಇಲ್ಲ. ಹೋಗಲೇ ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರಾ, ಜಾತಿ ನಿಂದನೆ ಕೇಸಲ್ಲಿ ಅರೆಸ್ಟ್ ಮಾಡಿದ್ರೆ ಮಾಡಲಿಲ್ಲ. ಇವತ್ತಿಗೂ ಕೇಸು ಪೆಂಡಿಂಗ್ ಬಿದ್ದಿದೆ, ಹರಾಸ್ಮೆಂಟ್ ಆಗ್ತಾ ಇದೆ. ಗುಲ್ಬರ್ಗಾದಲ್ಲಿ ಸಚಿನ್ ಪಾಂಚಾಳ್, ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಬರೆದಿತ್ತು ಅವರ ಡೆತ್ ನೋಟಲ್ಲಿ, ಅವರ ಸಹಚರರ ಹೆಸರುಗಳು ಬರೆದಿತ್ತು. ಆದರೆ ಏನಾಯಿತು, ಇದುವರೆಗೂ ಆ ಕೇಸಾನೇ ಆಯಿತು, ಯಾರಿಗೂ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ರುದ್ರಣ್ಣ ಎಡವಣ್ಣ ಅಂಥೇಳಿ ಅವರು ಕೂಡ ತಹಸೀಲ್ದಾರ್ ಕಚೇರಿಯಲ್ಲಿ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಹೇಳಿ ಪಿ ಎ ಅವರ ಹೆಸರನ್ನು ಹೇಳಿ ಅವರು ಕೂಡ ತೀರ್ಕೊಂಡ್ರು. ಏನಾದರೂ ಕ್ರಮ ಆಯ್ತಾ? ಇಲ್ಲ. ವಾಲ್ಮೀಕಿ ನಿಗಮದ ಇದರಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಅವರು ಕೂಡ ಡೆತ್ ನೋಟಲ್ಲಿ ನಾಗೇಂದ್ರ ಅವರು ಮತ್ತು ಅವರ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ದದ್ದಲ್ ಅವರ ಹೆಸರು ಬರೆದಿಟ್ಟಿದ್ರು. ಏನಾಯಿತು, ಇದರಲ್ಲಿ ಹೆಸರುಗಳೇ ಬರಲಿಲ್ಲ, ಇಬ್ಬರದು ಕ್ಲೀನ್ ಚಿಟ್ ಕೊಡಲಾಯಿತು. ಈಗ ವಿನಯ್ ಸೋಮಯ್ಯ ಅವ್ರ ಕೇಸ್ ಬಂದಿದೆ, ಇನ್ನೂ ಬೇಕಾದಷ್ಟಿದೆ. ನಮ್ಮ ಕಾರ್ಯಕರ್ತರನ್ನು ತಿಂಗಳಿಗೆ ನೂರಾರು ಕಾರ್ಯಕರ್ತರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೋ ಅವರನ್ನೆಲ್ಲ ಸದೆ ಬಡಿಯತಕ್ಕಂಥ ಕೆಲಸ ಈ ಕಾಂಗ್ರೆಸ್ನ ನಾಯಕರಿಂದ ನಡೀತಾ ಇದೆ. ಇದಕ್ಕೆ ಶಾಸಕರುಗಳು, ಮಂತ್ರಿಗಳು ಎಲ್ಲ ಮುಗಿಬಿದ್ದಿದ್ದಾರೆ. ನಾನು ಒಂದು ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ
ಗುಲ್ಬರ್ಗಾದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಏನು ಅಂತಂದರೆ, ನಾವು ಬೀದಿಗಿಳಿದ್ರೆ ನೀವ್ಯಾರು ಬೀದಿಗಳಲ್ಲಿ ಓಡಾಡುವಂಥದ್ದು ಕೂಡ ಕಷ್ಟ ಆಗತ್ತೆ ಅಂತ. ಇದು ಸತ್ಯ ಆಗ್ತಾ ಇದೆ ಈಗ. ಅಂದರೆ ಈಗ ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್ಸಿಂದ ಪ್ರಾರಂಭ ಆಗಿದೆ. AICC ಅಧ್ಯಕ್ಷರು ಕೂಡ ಹೇಳಿದರು ಬೆಂಕಿ ಹಾಕಿ ಸುಟ್ಟು ಬಿಡ್ತೇವೆ ಅಂತ. ಅಂದರೆ ಈಗ ನಮ್ಮ ಕಾರ್ಯಕರ್ತರ ಮೇಲೆ ಬೆಂಕಿ ಹಾಕ್ತಕ್ಕಂಥ ಕಾರ್ಯ ಆಗಿದೆ. ಈಗ ಬೆಂಕಿ ಆರಿಸ್ತಕ್ಕಂಥ ಕೆಲಸಕ್ಕೆ ನಾವು ಈಗ ಸಜ್ಜಾಗಬೇಕಾಗಿದೆ. ಈ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಯಾವುದೇ ಕಾರಣಕ್ಕೆ ಇದರ ಹಿಂದೆ ಬಹಳಷ್ಟು ಇದೆ. ಇನ್ನು ಇದು ಮಾತ್ರ ಅಲ್ಲ, ಈಗಾಗಲೇ ತೆನ್ನೀರ್ ಮೈನಾ ಅಂತಕ್ಕಂಥವ್ರ ಹೆಸರು ಬರೆದಿದ್ದಾರೆ. ಅವ್ರ ಫೋನ್ ನಂಬರು ಕೂಡ ಇದೆ. ಅವರು ಇದಕ್ಕೆಲ್ಲ ಕಾರಣರು ಶಾಸಕರನ್ನ ಎತ್ತಿಕಟ್ಟಿ ನನ್ನ ವಿರುದ್ಧವಾಗಿ ಮಾಡಿಸಿರ್ತಕ್ಕಂಥದ್ದೇ ಅವರು ಅಂತಕ್ಕಂಥದ್ದನ್ನು ಇವತ್ತು ಬರೆದಿದ್ದಾರೆ. ಈಗಾಗಲೇ ಅವರು ಅರೆಸ್ಟ್ ಆಗಬೇಕಾಗಿತ್ತಲ್ವಾ? ಅವರು ಮಾತ್ರ ಅಲ್ಲ, ಈಗ ಯಾರ್ಯಾರ ಮೇಲೆ ಇದರಲ್ಲಿ ಈ ನಮ್ಮ ವಿನಯ್ ಬರೆದಿದ್ದಾರೆ ಡೆತ್ ನೋಟ್ನಲ್ಲಿ, ಅವರೆಲ್ಲ ಅರೆಸ್ಟ್ ಆಗಬೇಕು. ಶಾಸಕರನ್ನು ಅರೆಸ್ಟ್ ಮಾಡಬೇಕು. ಅದಾದ ನಂತರ ಇದರ ಹಿಂದೆ ಬಹಳಷ್ಟು ಇದೆ. ಇವರು ಯಾರು ಈ ತೆನೇರ್ ಮೈನಾ ಆಪ್ತನಿದ್ದಾನೆ, ಈತ ಹಿಂದೆ ಅವರ ಶ್ರೀಮತಿಯವರು ಹೆರಿಗೆಗೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಸೂಸೈಡ್ ಆಗಿದೆ. ಈ ಕೇಸ್ ಬಹಳ ಡೀಪ್ ಇದೆ. ಅದಕ್ಕೆ ಕಾರಣ ಯಾರು? ಅದರ ಇನ್ವೆಸ್ಟಿಗೇಷನ್ ಆಯ್ತಾ? ಯಾಕಾಗಲಿಲ್ಲ? ಅದಕ್ಕೂ ಕೂಡ ಈಗ ನಮ್ಮ ಶಾಸಕರಾಗಿರ್ತಕ್ಕಂಥ ಮೊನ್ನೆ ಪೊನ್ನಣ್ಣನವರು ಕಾರಣ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿದರೆ ಇದರ ಪೂರ್ವದಿಂದ ಏನು ನಡೆದಿದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಆದ್ದರಿಂದ ಈ ಕೇಸು ನೀವು SIT ಕೊಟ್ಟಿದ್ದೇವೆ, CID ಕೊಟ್ಟಿದ್ದೇವೆ, ಕ್ಲೀನ್ ಚಿಟ್ ನಾಳೆದ್ದು ಬರ್ತದೆ. ಇದನ್ನು ಬಿಟ್ಬಿಡಿ. ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕರ್ತರನ್ನು ನೀವು ಇದೇ ರೀತಿ ಟಾರ್ಗೆಟ್ ಮಾಡಿ ಅವರನ್ನು ನೀವು ತೊಂದರೆ ಕೊಡ್ತಿದ್ರೆ ನಿಮ್ಮ ಸರ್ಕಾರವನ್ನು ನಾವು ಟಾರ್ಗೆಟ್ ಮಾಡಲೇಬೇಕಾಗುತ್ತೆ, ಅನಿವಾರ್ಯ ಇದೆ. ಯಾಕೆಂತಂದರೆ ನೀವು ಹೇಳ್ತಿರಲ್ಲ ಗಾಂಧಿ ತತ್ವ, ಗಾಂಧಿ ಅವರ ಸಿದ್ಧಾಂತಗಳ ಮೇಲೆ ನಮ್ಮ ಪಾರ್ಟಿ ಕಟ್ಟಿರೋದು ಅದು ಅಂತ ಹೇಳ್ತೀರಿ. ನಾವು ಹೋರಾಟ ಮಾಡಿದರೆ ನಿಮಗೆ ಬೆಲೆ ಇಲ್ಲ ಅಂದಮೇಲೆ ಗಾಂಧಿಗೆ ಬೆಲೆ ಇದೆಯಾ ನಿಮ್ಮಲ್ಲಿ? ಇದಿಲ್ಲ. ಆದರೆ ನಿಮ್ಮ ಆ ತತ್ವಕ್ಕೆ ತದ್ವಿರುದ್ಧವಾದ ತತ್ವ ಸಿದ್ಧಾಂತಗಳನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಾರಣರಾಗ್ತಾರೆ. ತಕ್ಷಣ ಈ ಕೇಸನ್ನು CBI ಕೊಡಿ. ಇದರಿಂದ ಏನದಂತ ಬರಲಿ. CBI ಅಂತಂತಂದರೆ ಯಾಕೆ ನೀವು ಮುಖ ಮುರಿತೀರಿ? ಯಾಕೆ ಸತ್ಯ ಹೊರಗೆ ಬರಬಾರ್ದಾ? ನಿಮ್ಮ ಶಾಸಕರನ್ನೆಲ್ಲರನ್ನೂ ಇಷ್ಟು ಜನ ಶಾಸಕರನ್ನ ರಕ್ಷಣೆ ಮಾಡ್ತಾ ಹೊರಟಿದ್ದೀರಿ, ಈಗ ಇವ್ರನ್ನೂ ಮಾಡಬೇಕು ಅಂತ ಹೊರಟಿದ್ದೀರಾ? ನಾವು ಯಾವುದೇ ಕಾರಣಕ್ಕೆ ಈ ಕೇಸನ್ನು ನಾವು ಬಿಡೋದಿಲ್ಲ. ಮಾನ್ಯ ಕಾರ್ಯಕರ್ತರಿಗೆ, ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೇನೆ, ನೀವ್ಯಾರೂ ಕೂಡ ಕಾಂಗ್ರೆಸ್ನವರ ಈ ದಬ್ಬಾಳಿಕೆಗೆ ನೀವು ಹೆದರಬೇಕಾಗಿಲ್ಲ. ನೀವು ನಮಗೆ ತಿಳಿಸದೆ ಎಲ್ಲೋ ಕುಳಿತು ನೋವಾಯಿತು ಅನ್ನೋ ಕಾರಣಕ್ಕೆ ಪ್ರಾಣ ತ್ಯಾಗ ಮಾಡೋದನ್ನು ಮೊದಲು ತ್ಯಜಿಸಿಬಿಡಿ, ಬಿಟ್ಟುಬಿಡಿ. ಬೇಡ. ನಿಮಗೇನೇ ತೊಂದರೆ ಆದರೆ ನಮ್ಮ ನಂಬರ್ಗಳು ತಗೊಳ್ಳಿ, ನೇರವಾಗಿ ಅಧ್ಯಕ್ಷರಿಗೆ ಮಾಡಿ, ವಿರೋಧ ಪಕ್ಷದ ನಾಯಕರಿಗಾದರೂ ಫೋನ್ ಮಾಡಿ, ಇಲ್ಲ ಅಂತಂದರೆ ಅನೇಕ ಮುಖಂಡರುಗಳಿದ್ದಾರೆ, ಪಕ್ಷದ ಕಚೇರಿಗೆ ಮಾಡಿ ನಮಗೆ ನಿಮ್ಮ ಕಷ್ಟ ಏನು ತೊಂದರೆ ಅಂತ ಹೇಳಿ ನಿಮ್ಮ ತೊಂದರೆಗೆ ನಾವು ಸಹಕಾರ ಕೊಡ್ತೇವೆ, ನಿಮ್ಮ ಜೊತೆಯಲ್ಲಿ ಬರ್ತೇವೆ ನಾವು. ಇವರ ಹಟ್ಟಹಾಸವನ್ನು ಮೆಟ್ಟಿ ನಿಲ್ಲತಕ್ಕಂಥ ಶಕ್ತಿ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಇದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನಾನು ಕೊಡಲಿಕ್ಕೆ ಬಯಸ್ತೇನೆ. ಆದರೆ ನಮ್ಮಲ್ಲಿ ಜಿಲ್ಲಾಧ್ಯಕ್ಷರುಗಳಾಗಲಿ ಯಾರೇ ಆಗಲಿ ಅವರ ಮೂಲಕ ನಮ್ಮ ಗಮನಕ್ಕೆ ವಿಷಯ ತಂದರೆ ಇವರ ಅಟ್ಟಹಾಸವನ್ನು ಮೆಟ್ಟಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಜೀವ ತ್ಯಾಗ ಮಾಡಬಾರ್ದು. ಇದರಿಂದ ಏನನ್ಸ್ತದಂತಂದರೆ ಈ ಕಾಂಗ್ರೆಸ್ನವರಿಗೆ ನಾವು ಎದುರ್ಕೊಂಡಿದ್ದೀವಿ ಅನಿಸ್ತದೆ. ಎದುರೋ ಅವಶ್ಯಕತೆ ಇಲ್ಲ. ಇವರ ಅಟ್ಟಹಾಸವನ್ನು ಯಾವ ರೀತಿ ನಾವು ಮಟ್ಟ ಹಾಕಬೇಕು ಅನ್ನೋ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ತಡ ಮಾಡದೆ ಈ ಕೇಸನ್ನು CBI ಕೊಡಿ. ಆಗ ಇವು ಎಲ್ಲಕ್ಕೂ ಕೂಡ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.